ಸ್ವಲ್ಪ ಲೆಮನ್ ಪೌಡರ್ ಹಾಕೊಳ್ತೀನಿ. ನಾನು ಮೌನ ನೋಡಿ ಕ್ಲಾಸು ಒಂದು 10 ನಿಮಿಷ ಬೇಗ ಬಿಟ್ಟಿದ್ದಾರೆ ಅಂತ ಪುನಃ ಮಲ್ಕೋತಿದ್ದೀನಿ ಕಣೆ ಚಳಿಗೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಮಾರ್ನಿಂಗ್ ನಾನು ಬೆಳಿಗ್ಗೆಗೆ ಕಾಲೇಜಿಗೆ ರೆಡಿ ಆಗ್ತಾ ಇದ್ದೆ. ಆ್ಯಂಡ್ ಬೆಳಿಗ್ಗೆ ಏನು ಮಾಡ್ಕೊಳ್ಳೋದು ಟಿಫನ್, ನನಗೆ ಇವತ್ತು ಯಾಕೋ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಬೆಳಿಗ್ಗೆಗೆ. ಸೊ ರಾಗಿ ಮಾಲ್ಟ್ ಮಾಡಿಕೊಂಡು ಕುತ್ಕೊಂಡು ಹೋಗೋಣ, ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಐಟಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಿಗ್ಗೆಗೆ ರಾಗಿ ಮಾಲ್ಟ್ ಕೊಟ್ಕೊಂಡು ಕಾಲೇಜ್ಗೆ ಹೊರಟೆ. ಇವತ್ತು ಮಂಡೇ ಆ್ಯಂಡ್ ಬರೀ 3 ಕ್ಲಾಸಸ್ ಇತ್ತು. ನೆಕ್ಸ್ಟು ಮಧ್ಯಾಹ್ನದಿಂದ ಸೇಮ್ ನಮಗೆ ಡೈಲಿ ಕ್ಲಿನಿಕಲ್ಸ್ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಮಾತ್ರ ಫುಲ್ ಡೇ ಕ್ಲಿನಿಕಲ್ಸ್ ಇರುತ್ತೆ. ಫುಲ್ ಡೇ ಅಂದರೆ ಲೈಕ್ ಮಧ್ಯಾಹ್ನ ತನಕ ಮಾತ್ರ. 9 ಗಂಟೆಗೆ ಕ್ಲಾಸ್ ಇರೋದ್ರಿಂದ ನಾವು 8:45 ಅಲ್ಲ 8:55ಗೂ ಹೋಗ್ತಿರ್ತೀವಿ ಕೆಲವೊಂದು ಸಲ. ನಾನು ಮತ್ತು ನನ್ನ ಫ್ರೆಂಡ್ ನಾವಿಬ್ಬರು ಮಾತ್ರ ಆ ಥರ. ನೆಕ್ಸ್ಟ್ ನಮಗೆ ಮಧ್ಯಾಹ್ನಕ್ಕೆ ಒಂದು ಮ್ಯಾಮ್ ಕ್ಲಾಸ್ ಇರುತ್ತೆ. ಅವ್ರು ಮಾತ್ರ ಕ್ವಶನ್ಸ್ ಕೇಳ್ತಾನೇ ಇರ್ತಾರೆ. ಅರ್ಧ ಗಂಟೆ ಕ್ವಶನ್ಸ್ ಕೇಳಿ ಆಮೇಲೆ ಲೆಸನ್ ಸ್ಟಾರ್ಟ್ ಮಾಡೋದು. ಅದಕ್ಕೆ ಓದ್ಕೊಳ್ತಾ ಇದ್ವಿ ಅವ್ರ ಕ್ಲಾಸ್ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರವತ್ತು ಕ್ಲಾಸ್ಗೆ ಬಂದಿಲ್ಲ. ನೆಕ್ಸ್ಟ್ ನನಗೆ ನೆಗಡಿ ಆಗಿತ್ತು ಅಂತ ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ ಆ ಮ್ಯಾಮ್ ಬರ್ತಾರೆ ಅಂದ್ಕೊಂಡು ಕ್ಲಾಸಲ್ಲಿ ಓದ್ಕೊಂಡು ಕೂತ್ಕೋತಾ ಇದ್ವಿ. ಯಾವಾಗ ಕ್ಲಾಸ್ ಯಾರು ಹೇಳಿದ್ರು ಅವ್ರು ಬರಲ್ಲ, ಲಿವ್ವಲ್ಲಿದ್ದಾರೆ ಅಂತ. ಆವಾಗ ಈ ಥರ ಕಪಿ ಚೇಷ್ಟೆಗಳೆಲ್ಲ ಮಾಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ 10 ಮಿನಿಟ್ಸ್ ಮುಂಚೆನೇ ನಮ್ಮ ಕ್ಲಾಸ್ ಬಿಟ್ಟಿದ್ರು. ಮಧ್ಯಾಹ್ನ 11 ಇಂದ 12ಗೆ ಕ್ಲಾಸ್ ಇತ್ತು. ಆವಾಗ ಆಚೆ ನೀರು ತಗೊಳಕ್ಕಂತ ಬಂದಿದ್ವಿ. ನಾನು ಮೌನ ನೋಡಿ ಕ್ಲಾಸು ಒಂದು 10 ನಿಮಿಷ ಬೇಗ ಬಿಟ್ಟಿದ್ದಾರೆ ಅಂದ್ಕೊಂಡು ಓಡಾಡ್ತಾ ಇಲ್ಲ, ನೀರು ತಗೋಬೇಕಿತ್ತು. ಹೇರ್ ಸ್ಟೈಲ್ ನೋಡಿ ನಾವಿಬ್ಬರದು. 2 ಕ್ಲಾಸ್ ಆಯಿತು. ಇವಾಗ ಊಟಕ್ಕೆ ಹೋಗ್ಬೇಕು. ಏನಾದರೂ ಮಾತಾಡ್ಸಾಯಲ್ಲ ಇವಳೊಬ್ಳು. 11 to 12 ಕ್ಲಾಸ್ ತೊಗೊಂಡಿದ್ರು. 10 ಮಿನಿಟ್ಸ್ ಮುಂಚೆ ಬಿಟ್ಟಿದ್ರಲ್ವ, ಸೊ ಆಗಲೇ ನಾವು ನೀರು ಕುಡ್ಕೊಂಡೆಲ್ಲ ಬಂದು 12 to 1 ಊಟ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಮೌನ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಗಿಡ ಮರಗಳೆಲ್ಲ ಚೆನ್ನಾಗಿತ್ತು. ಸೊ ನೋಡಿಕೊಂಡು ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದಿದ್ವಿ. ಇಲ್ಲಿ ಎಲ್ಲ ನಮಗೆ ಅನಾಟಮಿ ಕ್ಲಾಸ್ ಫಸ್ಟ್ ಇಯರಲ್ಲಿ ತಗೊಳ್ತಾ ಇದ್ರು ಅಂತ ನಾನು ಅವಳಿಗೆ ತೋರಿಸ್ತಾ ಇದ್ದೆ. ಊಟ ಮಾಡ್ಕೊಂಡು ಒಂದು ರೌಂಡ್ ಓಡಾಡ್ತಾ ಇದ್ದೀವಿ. ಹರ್ಷಿತೆಯಲ್ಲಿ ತೊಡ್ಕೋಬೇಡಿ, ಹಾಳಾದವಳು ಮಗನ. ಅವಳು ಬರೀ ಫೋನ್ ಅಂದ್ಕೊಂಡು ಫೋನಲ್ಲೇ ಇರ್ತಾಳೆ. ಅದಕ್ಕೆ ನಾವಿಬ್ಬರೇ ಒಂದು ರೌಂಡು ಓಡಾಡ್ಕೊಂಡು ಬಂದಿದ್ದೀವಿ. ವಾಪಸ್ ಒಂದು ರೌಂಡ್ ಮುಗಿಸ್ಕೊಂಡು ಬಂದು ಇಲ್ಲಿ ನನ್ನ ಫ್ರೆಂಡ್ಸ್ ಇನ್ನೂ ತಿಂತಾನೇ ಇದ್ದರು. ಇವ್ರು 3 ಜನ ಅಂತೂ ಊಟ ಬೇಗ ಮುಗಿಸಲ್ಲ. ನಾವು 3 ಜನ ಬೇಗ ಮಾಡಿ ಕೂತ್ಕೊಂಡು ಬಿಟ್ಟಿರ್ತೀವಿ. ಅದಕ್ಕೆ ಇವ್ರನ್ನ ಮಾತಾಡಿಸ್ತಾ ಇದ್ದೆ. ಇಲ್ಲಿ ನೋಡಿ ಇವಳಿಗೆ ಹಾಯ್ ಮಾಡು ಅಂದರೆ ನಾಚ್ಕೊತಾ ಇದ್ದಾಳೆ ರಮ್ಯಾ. ಅಲ್ಲಿ ಕಡ್ಡಿ ತಿನ್ನೋದ್ರಲ್ಲೇ ಬ್ಯುಸಿ. ಅವಳಂತೂ ಬೇಗ ತಿಂದು ಮುಗಿಸಲ್ಲ. ಇವಳು ಫೋನ್ ಇಟ್ಕೊ, ನಾನು ಹೋಗಿ ಬರ್ತೀನಿ, ಅಲ್ಲಿ ಬಾಕ್ಸ್ ಏನೋ ವಾಶ್ ಮಾಡಬೇಕು ಅಂತ ಕೊಡ್ತಾ ಇದ್ಲು. ನೆಕ್ಸ್ಟು 1 ನಮಗೆ ಕ್ಲಿನಿಕಲ್ಸ್. ನಮಗೆ ಕ್ಯಾಶುಯಾಲಿಟಿ ವಾರ್ಡಲ್ಲಿ ಪೋಸ್ಟಿಂಗ್ ಇತ್ತು. ಸೊ ಅಲ್ಲಿ ತುಂಬ ಬ್ಯುಸಿ ಇರುತ್ತೆ ವಾರ್ಡು. ಏನಿದು ಬ್ಯುಸಿಯಲ್ಲೂ ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದ್ಕೋಬೇಡಿ. ಒಂದು 5 ನಿಮಿಷ ಪೇಷಂಟ್ಸ್ ಎಲ್ಲ ಕಡಿಮೆ ಇದ್ರು ಅಂತ ಆವಾಗ ಮಾಡ್ಕೊಂಡಿರೋದು. 1 to 4 ಕ್ಲಿನಿಕಲ್ಸ್ ಮುಗಿಸ್ಕೊಂಡು ಅಟೆಂಡೆನ್ಸ್ ಕೊಟ್ಟು ನೆಕ್ಸ್ಟ್ ಈವ್ನಿಂಗ್ ನಾನು ಮಾರ್ಕೆಟಿಗೆ ಬಂದೆ. ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂತ. ಸೊ ಇದು ಮನೆ ಹತ್ರ, ಅಂದರೆ ನನ್ನ ರೂಮ್ ಹತ್ರನೇ ನಿಯರ್ ಇರೋ ಮಾರ್ಕೆಟು. ಇನ್ನೊಂದು ಮಾರ್ಕೆಟು ದೂರ ಇದೆ, ಅಲ್ಲಿ ಹೋಗಿಲ್ಲ. ಇಲ್ಲಿ ನಿಯರ್ ಇದೆ ಅಂತ ಇಲ್ಲೇ ಬಂದೆ ಇವತ್ತು. 5 ಮೊಟ್ಟೆ ಮತ್ತು ಅರ್ಧ ಲೀಟರ್ ಹಾಲಂತೂ ಡೈಲಿ ತಗೊಳ್ಳೇಬೇಕಲ್ವ. ನೆಕ್ಸ್ಟು ಕರಿಬೇವು ಸೊಪ್ಪು ಬೇಕಿತ್ತು ಮತ್ತು ಕೊತ್ತಂಬರಿ ಬೇಕಿತ್ತು. ಇದು ಕೊತ್ತಂಬರಿ ಬಂದು 8 ರೂಪಾಯಿದೇನೋ, ಮತ್ತು ಇದು 5 ರೂಪಾಯಿದು. ನೆಕ್ಸ್ಟು ಕಡಲೆ ಬೀಜ ಬೇಕಿತ್ತು, ಮತ್ತು ಇದು ಡ್ರೈ ದ್ರಾಕ್ಷಿ ಬರುತ್ತಲ್ವ, ಸೊ ಅದನ್ನು ತಗೊಂಡೆ. ಮತ್ತು ಜಾಗ್ರಿ ಪೌಡರ್. ನನಗೆ ಮೌನ ರೂಮಲ್ಲಿ ಟೀ ಕುಡಿದು ಜಾಗ್ರಿ ಪೌಡರನ್ನು ಮಾಡೋ ಟೀ ಇಷ್ಟ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನೇ ತೊಗೊಂಡು ಬಂದೆ ಈ ಸಲ. ಸೊ ಅದು ಅರ್ಧ kgಗೆ 40 ರೂಪೀಸ್ ಏನೋ ಇತ್ತು. ನೆಕ್ಸ್ಟು ಶಾಂಪೂ ಬೇಕಿತ್ತು, ಮೀರಾ ಶಾಂಪೂ ತೊಗೊಂಡು ಬಂದೆ. ಇನ್ನೇನು ಈವ್ನಿಂಗ್ ನಮಗೆ ಕಾಲೇಜಿಂದ ಬಂದ ತಕ್ಷಣ ನಾವು ಎಷ್ಟು ತಿಂದರೂ ದಪ್ಪ ಅಂತೂ ಆಗಲ್ಲ. ಬಟ್ ಆದರೂ ನಾನು ಜಾಸ್ತಿ ತಿಂತಾನೇ ಇರ್ತೀನಿ. ನಂಗೆ ಹಸಿವಾಗ್ತಾನೆ ಇರುತ್ತೆ. ನನಗೂ ಮೌನ ಸೇಮ್, ನಾವಿಬ್ಬರು ಈವ್ನಿಂಗ್ ಬಂದ ತಕ್ಷಣ ಟೀ ಕುಡಿಬೇಕು ಅಂತ ಟೀ ಮಾಡಿಕೊಂಡೆ. ಬರೀ ಟೀ ಮಾತ್ರ ಕುಡಿಯಲ್ಲ.
ಟೊಮ್ಯಾಟೊ ಗೊಜ್ಜು ಮತ್ತು ಚಪಾತಿ ಮತ್ತು ಎಗ್ ಬುಜ್ಜಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ರೆಸಿಪಿ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು 1-2 ಮೆಣಸಿನ್ಕಾಯಿ ಮತ್ತು 1 ಆನಿಯನ್, ಚಿಕ್ಕ ಆನಿಯನ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು ಅಷ್ಟೇ. ಖಾರ ಮತ್ತು ಖಾರದ ಪುಡಿ ಬೇಕಾಗುತ್ತೆ, ಮತ್ತು ಅರಿಶಿಣ ಪುಡಿ ಅದೆಲ್ಲ ಇವಾಗ ಹಾಕಬೇಕಾದ್ರೆ ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಣಲೆಗೆ ಎಣ್ಣೆ ಇಡಬೇಕು. ಸ್ವಲ್ಪ ಸಾಕಾಗುತ್ತೆ, ನಾನು 2 ಟೊಮ್ಯಾಟೊ ಹಾಕೊಂಡಿದ್ದೀನಿ, ಸ್ವಲ್ಪ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂತೆ ಆನಿಯನ್ ಹಾಕಬೇಕು. ಇವಾಗ ಎಣ್ಣೆ ಅಲ್ಲ, ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೇರೆದೆಲ್ಲ ಹಾಕಬೇಕು. ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ. ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖಾರ ಕೂಡ ಹಾಕ್ತೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಟೊಮ್ಯಾಟೊ ಫುಲ್ಲು ಚೆಂದ ಬೆಂದ್ಕೊಂಡು ಹೋಗ್ಬೇಕಲ್ವಾ, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗೆಲ್ಲ ಮಸಾಲ ಏನಿರುತ್ತೆ ಅದೆಲ್ಲ ಹಾಕೊಳ್ಳೋಣ. ಈಗ ಉಪ್ಪು ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಇನ್ನೊಂಚೂರು ಹಾಕೊಳ್ಳೋಣ ಖಾರ ಆಗಲಿ ಅಂತ. ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಮತ್ತು ಅರಿಶಿಣ ಇವಾಗ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಇದಕ್ಕೆ ನೀರು ಹಾಕಿದ್ಮೇಲೆ ಸ್ವಲ್ಪ ಬಾಯ್ಲ್ ಆಗುತ್ತೆ ಇದು ಚೆನ್ನಾಗಿ. ಸ್ವಲ್ಪ ಲೆಮನ್ ಪೌಡರ್ ಹಾಕೊಳ್ತೀನಿ, ಸ್ವಲ್ಪ ಹುಳಿ ಟೇಸ್ಟ್, ಲೆಮನ್ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಬಿಡಬೇಕು ಫುಲ್ಲು, ಅಷ್ಟು ಫುಲ್ಲು ಬೇಯಿಸ್ಬೇಕು ಇದನ್ನು. ಈ ಥರ ಎಣ್ಣೆ ಬಿಟ್ಟರೆ ಚೆಂದ ಕಾಣಿಸುತ್ತೆ. ಫುಲ್ ಹೊಗೆ ಆಗ್ತಾಯಿದೆ. ಇದಕ್ಕೆ ಚಪಾತಿ, ಎಗ್ ಬುರ್ಜಿ ಮತ್ತು ಟೊಮ್ಯಾಟೊ ಇನ್ನೂ ಅದು ಬೇಯ್ತಾ ಇತ್ತು, ಅದಕ್ಕೆ ಅಷ್ಟೇ ಬಿಟ್ಟಿದ್ದೆ. ನೆಕ್ಸ್ಟ್ ಸ್ವಲ್ಪ ಅಸೈನ್ಮೆಂಟ್ ಇತ್ತು, ಊಟ ಮಾಡಿಕೊಂಡು ಅಸೈನ್ಮೆಂಟ್ನ ಬರೆದು ಸ್ವಲ್ಪ ಓದ್ಕೊಂಡು ಇವಾಗ ಮಲ್ಕೋಬೇಕು. ಬಾಯ್, ಗುಡ್ ನೈಟ್ ಎಲ್ಲರಿಗೂ, ಟೇಕ್ ಕೇರ್.